ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅಂಡ್ ಗ್ಯಾಂಗ್ನಿಂದ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡಿಸೋದಾಗಿ ಕರೆಸಿ ರಾಬರಿ ಮಾಡಿದ್ರು ಅನ್ನುವ ಅಪ್ಡೇಟ್ ಗೊತ್ತಾಗ್ತಾ ಇದೆ. ಕಳೆದ 3 ದಿನಗಳಿಂದ ನಡೆದಿತ್ತು ಖತರ್ನಾಕ್ ಪ್ಲಾನ್. ಇಂಡೋನೇಷ್ಯಾದಲ್ಲಿರುವಂತಹ ನವೀನ್ ಎಂಬಾತನಿಂದ ಕೇರಳದವರ ಪರಿಚಯ ಆಗಿತ್ತಂತೆ. ಕೇರಳದ ಯುವಕರನ್ನ ಶಾಹೀನ್ ಎಂಬಾತನಿಗೆ ಪರಿಚಯ ಮಾಡಿಸಿದಂತ ಗ್ಯಾಂಗ್ ಟ್ರೇಡಿಂಗ್ ನಲ್ಲಿ ಹೂಡಿಕೆ ಮಾಡಿ ಲಾಭ ಕೊಡಿಸೋದಾಗಿ ಆಸೆ ಹುಟ್ಟಿಸಿದ್ರು. ಹಣದ ಸಮೇತ ಬಂದಿದ್ದ ವೇಳೆ ಕುಪೇಂದ್ರ ರೆಡ್ಡಿ ಟೀಮ್ನಿಂದ ರಾಬರಿ ನಡೆದಿದೆ. ಸದ್ಯ ಮಹೇಶ್ ಕನಕಗಿರಿ ಹಾಗೂ ಇತರೆ ಆರೋಪಿಗಳ ಪಾತ್ರದ ಬಗ್ಗೆ ಈಗ ತನಿಖೆ ಮುಂದುವರೆದಿದೆ. ಏನೆಲ್ಲ ಮಸಲತ್ ಮಾಡಿದ್ರು, ಈ ಪ್ಲಾನ್ ಹೇಗಿತ್ತು, ಇದೇನ್ ಹೊಸ ಪ್ರಕರಣ ಅಲ್ಲ ಇವರಿಗೆ. ಈ ಹಿಂದೆ ಕೂಡ ಅನೇಕ ಬಾರಿ ಹಿಂಗ್ ಮಾಡಿದ್ದಾರೆ. ಆದ್ರೆ ಲಾಕ್ ಆಗಿದ್ದು, ತಗ್ಲಾಕೊಂಡಿದ್ದು ಈ ಪ್ರಕರಣದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇಂಡೋನೇಷ್ಯಾದಲ್ಲಿರುವಂತ ನವೀನ್ ಎಂಬಾತನಿಂದ ಕೇರಳದವರ ಪರಿಚಯ ಆಗಿತ್ತಂತೆ. ಅಂದ್ರೆ ಪಾಪ ಅವರಿಗೆ ಆಸೆ ಹುಟ್ಟಿಸ್ತಾರೆ, ನೀವು ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಟ್ರೇಡಿಂಗ್ನಲ್ಲಿ ಡಬಲ್ ಆಗುತ್ತೆ ನಿಮ್ಮ ಮನಿ ಅಂತ. ಆಮೇಲೆ ಮೋಸ ಮಾಡೋದು. ಮೇಲ್ನೋಟಕ್ಕೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಮುಂದುವರೆದಿದೆ. ಅದರಲ್ಲೂ ಕೂಡ ರಕ್ಷಕರೇ ಭಕ್ಷಕರಾಗ್ತಾ ಇದ್ದಾರಲ್ಲ, ಅದೇ ನಮ್ಮ ರಾಜ್ಯದ ದುರಂತ. ಪದೇ ಪದೇ ಪೊಲೀಸರೇ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡೋದು ಅಥವಾ ಸುಲಿಗೆ ಮಾಡೋದು, ಮತ್ತೊಂದು ಪ್ರಕರಣದಲ್ಲಿ ಲಾಕ್ ಆಗೋದು ಒಂದು ರೀತಿ ನಾಚಿಗೇಡಿನ ಕೆಲಸ ಆಗ್ಬಿಟ್ಟಿದೆ. ನೋಡಿ, ಈ ಟೀಮ್ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅಂದರೆ, ಕೇರಳದ ಯುವಕರನ್ನ ಶಾಹೀನ್ ಎಂಬಾತನಿಗೆ ಪರಿಚಯ ಮಾಡಿಕೊಂಡಿದ್ರು. ತದನಂತರದಲ್ಲಿ ಟ್ರೇಡಿಂಗ್ನಲ್ಲಿ ಹೂಡಿಕೆ ಮಾಡಿ ಲಾಭ ಕೊಡಿಸ್ತೀವಿ ಅಂತ ಆಸೆ ಮೂಡಿಸಿದ್ರು. 15ನೇ ತಾರೀಕು ಕೇರಳದಿಂದ ಬಂದಿದ್ದಂಥ ಜುನೀಶ್ ಬಾಬು ಮತ್ತು ಸಫೀರ್ ಸೇರಿ ಮೂವರು ಈ ರೀತಿಯಾಗಿ ಮಾಡಿದ್ರು. ರಾಬರಿಗೂ ಮುನ್ನ 2 ಬಾರಿ ಕೇರಳದಿಂದ ಬಂದವರನ್ನ ಭೇಟಿ ಮಾಡಲಾಗಿತ್ತು. ಇಂದಿರಾನಗರ ಮತ್ತು HSR ಲೇಔಟ್ನಲ್ಲಿ ಕೇರಳದಿಂದ ಬಂದವರನ್ನ ಭೇಟಿ ಮಾಡಿದ್ರು. ಇಂದಿರಾನಗರದಲ್ಲಿ ಶಾಹೀನ್ನ ಭೇಟಿ ಮಾಡಿದ್ದಂಥ ಅನೀಶ್ ಮತ್ತು ಸಫೀರ್ ಈ ವೇಳೆ 10 ಲಕ್ಷ ಹಣ ಮಾತ್ರ ತೆಗೆದುಕೊಂಡು ಹೋಗಿದ್ದ ಅನೀಶ್ ಮತ್ತೆ ಸಫೀರ್. 10 ಲಕ್ಷ ಆಗಲ್ಲ, 20 ಲಕ್ಷ ಇದ್ರೆ ಮಾತ್ರ ಬನ್ನಿ ಅಂತ ಹೇಳಿ ಕಳಿಸಿದ್ರಂತೆ ಶಾಹೀನ್. ಮತ್ತೆ ಕರೆ ಮಾಡಿ ಮಡಿವಾಳದ ವೆಸ್ಟರ್ನ್ ಕಿಯಾ ಹೋಟೆಲ್ ಬಳಿ ಬರುವಂತೆ ತಿಳಿಸಿದ್ರಂತೆ. ಈ ವೇಳೆ ರೂಮ್ ನಂಬರ್ 412 ಇಲ್ಲಿ ಶಾಹೀನ್ ಭೇಟಿ ಮಾಡಿ ಹಣ ಎಣಿಸಲಾಗ್ತಾ ಇತ್ತು. ಸಫೀರ್ ಹೊರಗಡೆ ಇದ್ದಾಗ ರೂಮ್ ಒಳಗಡೆ 20 ಲಕ್ಷ ಹಣ ಎಣಿಸಲಾಗ್ತಿತ್ತು. ಈ ವೇಳೆ ಕುಪೇಂದ್ರ ರೆಡ್ಡಿ ಮತ್ತು ಟೀಮ್ ರೂಮ್ಗೆ ಎಂಟ್ರಿ ಕೊಟ್ಟು ಹಣ ರಾಬರಿ ಮಾಡಿದ್ರು. ಸೂಪರ್ ಡೀಲ್ ಇದೆ ಅಂತ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಕರೆ ತಂದಿದ್ದಂತ ಕುಪೇಂದ್ರ, ಪೊಲೀಸ್ ಜೀಪ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಂತ ಕುಪೇಂದ್ರ ರೆಡ್ಡಿ ಜೀಪ್ ಒಳಗೆ ಕೂತು ಹ್ಯಾಂಡಲ್ ಮಾಡಿದ್ರು ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಹಾಗೆ ಇತರೆ ಆರೋಪಿಗಳ ಪಾತ್ರದ ಬಗ್ಗೆನೂ ಕೂಡ ಈಗ ತನಿಖೆ ಮುಂದುವರೆದಿದೆ. ಸದ್ಯ ಕುಪೇಂದ್ರ ರೆಡ್ಡಿ ಹಾಗೂ ಇನ್ಸ್ಪೆಕ್ಟರ್ ಮಹೇಶ್ ಮುಖಾಮುಖಿ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಆರೋಪಿ ಅಂತ ಅಂದ್ರೆ ಅದು ಪೊಲೀಸ್ ಇನ್ಸ್ಪೆಕ್ಟರ್. ಕಾರಣ ರಕ್ಷಣೆ ಮಾಡಬೇಕಾದವರೇ ಇಲ್ಲಿ ಸುಲಿಗೆ ಮಾಡಿದ್ದಾರೆ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಿದೆ? ಮೊನ್ನೆ ಸಂಜೆ ಏನು ಸಿಲ್ಕ್ ಬೋರ್ಡ್ ಬಂದಿರ್ತಕ್ಕಂಥ ಒಂದು ಹೋಟೆಲ್ ಬಳಿ ಇದ್ದಂತ ಏನ್ ಕೇರಳ ಮೂಲದ ಇಬ್ಬರು ಯುವಕರ ಬಳಿ 20 ಲಕ್ಷ ಹಣವನ್ನ ದೋಚಿದ್ದಂತ ದರೋಡೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಇಲ್ಲಿ ತಲೆ ಮರೆಸ್ಕೊಂಡಿದ್ದಂತ ಇನ್ಸ್ಪೆಕ್ಟರ್ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯನ್ನ ನಿನ್ನೆ ಬಂಧಿಸುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಸದ್ಯ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಆತನನ್ನ ಕೂರಿಸಿಕೊಂಡಿರ್ತಕ್ಕಂಥ ಪೊಲೀಸರು ವಿಚಾರಣೆಯನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಸಹ ನಡೆಸ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ನಿನ್ನೆ ಬಂಧಿತರಾಗಿರ್ತಕ್ಕಂಥ ವಸಂತ್ ಕುಮಾರ್ ಜೊತೆಗೆ ಕುಪೇಂದ್ರ ರೆಡ್ಡಿಯನ್ನ ತೀವ್ರ ವಿಚಾರಣೆ ಒಳಪಡಿಸಿದ ಸಂದರ್ಭದಲ್ಲಿ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳಿಂದ ಒಂದು ಪ್ಲಾನ್ ಅನ್ನ ಸಹ ಮಾಡಿದ್ರು ಅಂತಕ್ಕಂಥದ್ದು. ಇಲ್ಲಿ ನವೀನ್ ಎಂಬಾತ ಇಂಡೋನೇಷ್ಯಾದಲ್ಲಿದ್ದಾನೆ. ಆತನ ಮುಖಾಂತರ ಕೇರಳ ಮೂಲದ ಯುವಕರನ್ನ ಇವರು ಬಲೆಗೆ ಬೆಳೆಸ್ಕೊಂತಾರೆ. ಇಲ್ಲಿ ಟ್ರೇಡಿಂಗ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಡಬಲ್ ಆಗುತ್ತೆ ಹಣ. ಇನ್ವೆಸ್ಟ್ಮೆಂಟ್ 10 ಲಕ್ಷ ಮಾಡಿದ್ರೆ 20 ಲಕ್ಷ 25 ಲಕ್ಷ ಹಣ ಡಬಲ್ ಆಗುತ್ತೆ. ಈ ರೀತಿಯಾಗಿ ನಂಬಿಸಿ ಅವರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾರೆ. ಆದ್ರೆ ಇಲ್ಲಿ ಆ ಒಂದು ಮೆಸೇಜ್ ಯಾವಾಗ ಕೇರಳ ಮೂಲದ ಯುವಕರಿಗೆ ಸಿಕ್ತು ಅದನ್ನ ಇನ್ನು ಇಲ್ಲಿ ಇರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಮತ್ತೆ ವಸಂತ್ ಕುಮಾರ್ಗೂ ಸಹ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಒಂದು ಒಳ್ಳೆ ಡೀಲ್ ಇದೆ ಬನ್ನಿ ಅಂತಕ್ಕಂಥ ಹೇಳಿಕೆಯನ್ನ ಒಂದು ಮೆಸೇಜ್ ಅನ್ನ ಕುಪೇಂದ್ರ ರೆಡ್ಡಿ ಈ ಮಹೇಶ್ ಕನಕಗಿರಿ ಇನ್ಸ್ಪೆಕ್ಟರ್ ಅಂತ ಮಹೇಶ್ ಕನಕಗಿರಿಗೆ ಹೇಳ್ತಕ್ಕಂಥದ್ದು. ಆತ ನೇರವಾಗಿ ತನ್ನ ಸಿಐಡಿ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಜೀಪ್ ಅನ್ನ ತೆಗೆದುಕೊಂಡು ಬಂದು ಸಿಲ್ಕ್ ಬೋರ್ಡ್ ಬಳಿ ಇರ್ತಕ್ಕಂಥ ಇದೆ ಏನು ಒಂದು ಖಾಸಗಿ ಹೋಟೆಲ್ ಏನಿದೆ ಆ ಹೋಟೆಲ್ ಮುಂದೆ ನಿಂತ್ಕೊಳ್ತಾರೆ. ಆದ್ರೆ ಡ್ರೈವರ್ ಆಗಿ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರ್ತಕ್ಕಂಥ ಡ್ರೈವರ್ ಅನ್ನ ಕರ್ಕೊಂಡ್ ಬಂದಿರೋದಿಲ್ಲ. ಕುಪೇಂದ್ರ ರೆಡ್ಡಿ ಅವರ ಮುಂದೆ ಈ ಒಂದು ಸಿಐಡಿ ಜೀಪ್ ಅನ್ನ ಓಡಿಸ್ಕೊಂಡ್ ಬರ್ತಾರೆ. ಲೆಫ್ಟ್ ಸೀಟ್ ನಲ್ಲಿ ಸಿವಿಲ್ ಡ್ರೆಸ್ ನಲ್ಲಿ ಇನ್ಸ್ಪೆಕ್ಟರ್ ಅಂತ ಮಹೇಶ್ ಕನಕಗಿರಿ ಕೂತಿರ್ತಾರೆ. ಆತನ ಮಾರ್ಗದರ್ಶನದಂತೆ ಒಳಗಡೆ ಹೋಗ್ತಾರೆ. ಐಡಿ ಕಾರ್ಡ್ ಅನ್ನ ತೋರಿಸ್ತಾರೆ. ನಾವು ಪೊಲೀಸರು ಇದು ಹವಾಲ ಮತ್ತೆ ಡ್ರಗ್ ದಂಧೆಗೆ ಬಳಕೆ ಮಾಡ್ತಕ್ಕಂಥ ಹಣ ರೀತಿಯಾಗಿ ಎದುರಿಸಿ ಅವರಿಂದ ಹಣವನ್ನ ಕಸಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಇಲ್ಲೂ ಒಂದ್ ಕಡೆ ಕುಪೇಂದ್ರ ರೆಡ್ಡಿ ಮತ್ತೆ ವಸಂತ್ ಕುಮಾರ್ ಮೇಲೆ ಅನುಮಾನ ಬಂದು ಆತ ದೂರದಾರ ಏನಿದ್ದಾನೆ ಜುನೇದ್ ಬಾಬು ಅಂತಕ್ಕಂತ ಏನಿರ್ತಾನೆ ಅವನು ಫಾಲೋ ಮಾಡ್ಕೊಂಡು ವಿಡಿಯೋನ ಸಹ ಮಾಡ್ಕೊಂಡಿರ್ತಾನೆ. ಈಗ ಏನು ಇನ್ಸ್ಪೆಕ್ಟರ್ ಸಿಕ್ಕಿಬಿಟ್ಟಿದ್ದಾರೆ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ಬೇಕು. ಈಗ ನಿನ್ನೆ ಸಿಕ್ಕಿದಂತ ಆರೋಪಿಗಳು ಬಾಯ್ ಬಿಟ್ಟಿದ್ದಾರೆ. ಸುಮಾರು ದಿನಗಳಿಂದ ಇದೊಂದು ಪ್ಲಾನ್ ಅನ್ನ ಮಾಡಿದ್ವಿ, ಅದೇ ರೀತಿಯಾಗಿ ಈ ಇನ್ಸ್ಪೆಕ್ಟರ್ ಸಹಾಯವನ್ನ ಪಡೆದು ನಾವು ದರೋಡೆ ಮಾಡಿದ್ವಿ ಅಂತ. ಈಗ ಆರೋಪಿಗಳು 20 ಲಕ್ಷ ಹಣವನ್ನ ತೆಗೆದುಕೊಂಡಾಗ ಯಾರ್ಯಾರು ವಿಶೇಷ ತೆಗೆದುಕೊಂಡು ಯಾವ ಕಡೆ ಹೋದ್ರು, ಜೊತೆಗೆ ಮಹೇಶ್ ಕನಕಗಿರಿಗೂ ಆರೋಪಿಗಳಿಗೂ ಇರ್ತಕ್ಕಂಥ ಸಂಬಂಧ ಏನು? ಈ ಹಿಂದೆ ಬಂಡೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಗ್ಯಾಂಗಿನ ಮೇಲೆ FIR ಅನ್ನ ದಾಖಲು ಮಾಡಿದ್ರು ಮಹೇಶ್ ಕನಕಗಿರಿ. FIR ಅನ್ನ ದಾಖಲು ಮಾಡಿ ಅವರಿಂದ ಈ ಕೇಸನ್ನ ಖುಲಾಸೆ ಆಗ್ಬೇಕಾದ್ರೆ ಅವರನ್ನ ಕೈ ಬಿಡ್ಬೇಕಾದ್ರೆ ಇಂತಹ ಡೀಲ್ಗಳು ಏನ್ ಮಾಡ್ತಾರೆ, ಅದರಲ್ಲಿ ನನಗೆ ಭಾಗ ಬರಬೇಕು ಅಂತ ರೀತಿಯಾಗಿ ಒಂದು ಒಪ್ಪಂದ ಮಾಡಿಕೊಂಡು ಈ ರೀತಿಯಾದಂತ ಒಂದು ಹಣ ಡಬ್ಲಿಂಗ್ ಮಾಡ್ತಕ್ಕಂತ ಒಂದು ದಂಧೆಗೆ ಕೈ ಹಾಕಿದ್ರು. ಆ ಗಿರಾಕಿಗಳನ್ನ ಸೆಳೆಯೋದಿರ್ಬೋದು, ಅವರನ್ನ ಟ್ರಾಪ್ ಮಾಡೋದಿರ್ಬೋದು, ಜೊತೆಗೆ ಅವರನ್ನ ಎದುರಿಸಿ ಹಣವನ್ನ ದರೋಡೆ ಮಾಡೋದಕ್ಕೆ ಇವರೇ ಮಹೇಶ್ ಕನಕಗಿರಿಗೆ ಪ್ಲಾನ್ ಅನ್ನ ಕೊಡ್ತಾ ಇದ್ರು ಅಂತಕ್ಕಂತ ಒಂದು ಮಾಹಿತಿ ಸಿಕ್ಕಿದೆ. ಈಗ ಸದ್ಯ ಈ ಪ್ರಕರಣ ಏನು 20 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಪೇಂದ್ರ ರೆಡ್ಡಿ ಹಾಗೂ ಮಹೇಶ್ ಕನಕಗಿರಿ ಏನು ಈಗ ಪೊಲೀಸರು ವಶದಲ್ಲಿದ್ದಾರೆ ಅವರನ್ನ ಮುಖಾಮುಖಿ ವಿಚಾರಣೆ ಮಾಡಿ. ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಸಾಕಷ್ಟು ಹೇಳಿಕೆಗಳನ್ನ ಮಾಹಿತಿಯನ್ನ ನಿನ್ನೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಇನ್ಸ್ಪೆಕ್ಟರ್ ಆದಂತ ಮಹೇಶ್ ಕನಕಗಿರಿ ಪೊಲೀಸರು ಕೇಳ್ತಕ್ಕಂತ ಪ್ರಶ್ನೆಗೆ ಯಾವುದೇ ರೀತಿಯಾದಂತ ಉತ್ತರವನ್ನ ಸಹ ಕೊಡ್ತಾ ಇಲ್ಲ. DCP ಆದಂತ ಸುಜಾತಾ ಸಲ್ಮಾ ಏನಿದ್ದಾರೆ ಅವರು ಕೇಳ್ತಕ್ಕಂತ ಮಾಹಿತಿಗೂ ಸಹ ತಲೆ ಬಗ್ಗಿಸ್ಕೊಂಡು ಕೈ ಕಟ್ಟು ಕುಂಚ್ಕೊಂಡಿದ್ದಾರೆ ಅಂತಕ್ಕಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯ ಈಗ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಬಳಿಕ ವಾಪಸ್ ಕರೆತಂದು ತೀವ್ರ ವಿಚಾರಣೆಯನ್ನ ನಡೆಸಬೇಕು. ಸಂಜೆ 4 ಗಂಟೆಯ ನಂತರ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಈಗ ಮಾಡ್ತಾ ಇದ್ದಾರೆ ರಾಧಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.